ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆರ್ಸಿಬಿ ಜಯ ಭೇರಿಗೆದ್ದು ಬೀಗಿದ್ದೇ ತಡ. ರಾಜ್ಯದ ಮೂಲೆ ಮೂಲೆಯಲ್ಲೂ ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದರು. ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮಾಚರಣೆಯಲ್ಲಿ ಮುಳುಗಿದರು. ಖುಷಿ ಹೇಳೋಕಾಗ್ತಿಲ್ಲ, ಸಂಭ್ರಮ ವರ್ಣಿಸೋಕಾಗ್ತಿಲ್ಲ. ಕುಣಿದು ಕುಪ್ಪಳಿಸೋದೇನು, ಪಟಾಕಿ ಸಿಡಿಸೋದೇನು, ಕರುನಾಡಿಗೆ ನಿನ್ನೆ ಹಬ್ಬವೋ ಹಬ್ಬ. ಆರ್ಸಿಬಿ ಕಪ್ ಗೆದ್ದ ಖುಷಿಗೆ ಇಡೀ ನಾಡೇ ಸಂಭ್ರಮಿಸಿದೆ. ಐಪಿಎಲ್ ಫೈನಲ್ನಲ್ಲಿ ಆರ್ಸಿಬಿಗೆ ಭರ್ಜರಿ ಜಯ. ಬೆಂಗಳೂರು ಸೇರಿ ರಾಜ್ಯದ ಹಲವೆಡೆ ಹಬ್ಬವೋ ಹಬ್ಬ. 18 ವರ್ಷ ಚಾತಕ ಪಕ್ಷಿಯಂತೆ ಕಾದಿದ್ದ ಐಪಿಎಲ್ ಕಪ್ ಸತತ 2 ಬಾರಿ ಆರ್ಸಿಬಿ ಪಾಲಾಗಿದೆ. ಇದನ್ನ ಕರುನಾಡಿನ ಜನ ಹಬ್ಬದಂತೆ ಆಚರಿಸಿದ್ದಾರೆ. ಜಿಟಿ ವಿರುದ್ಧ ಭರ್ಜರಿ ಗೆಲುವನ್ನ ಸಾಧಿಸಿದ ಆರ್ಸಿಬಿ ಚಾಂಪಿಯನ್ ಆಗಿದೆ. ವಿರಾಟ್ ಕೊಹ್ಲಿ ವಿನ್ನಿಂಗ್ ರನ್ ಹೊಡಿತಾ ಇದ್ದಂತೆ ಅಭಿಮಾನಿಗಳು ಹುಚ್ಚೆದ್ದು ಕುಣಿದ್ರು. ಆರ್ಟಿ ನಗರದಲ್ಲಿ ಎಲ್ಲೆಡೆ ಆರ್ಸಿಬಿ ವಿರಾಟ್ ಕೊಹ್ಲಿ ಅಂತ ಜೈಕಾರ ಹಾಕಿದ್ರು. ಕೇಕೆ ಹಾಕಿ ಡ್ಯಾನ್ಸ್ ಮಾಡಿ ಸಂತಸ ಪಟ್ರು. ಇನ್ನೂ 4 ವರ್ಷ ನಮ್ದೇ. ಇನ್ನು ಇದೊಂದೇ ಅಲ್ಲ, ನಿನ್ನೆ ಹೋದ ವರ್ಷ ಅಲ್ಲ, ಇನ್ನು ಇದಾದ್ಮೇಲೆ ಇನ್ನ 3 ವರ್ಷ ನಮ್ದೇ ಕಪ್ಪು. ಎಲ್ಲೇ ಇನ್ನು ಎಂಜಿ ರೋಡ್ ನಲ್ಲಂತೂ ಸೆಲೆಬ್ರೇಷನ್ ಜೋರಾಗಿತ್ತು. ಸನ್ ರೂಫ್ ತೆಗೆದು ಸೆಲೆಬ್ರೇಷನ್ಗೆ ನಿಷೇಧ ಇದ್ರು ಉಲ್ಲಂಘನೆ ಮಾಡಿದ್ರು. ಬಿಎಂಡಬ್ಲ್ಯೂ ಕಾರಲ್ಲಿ ಯುವತಿ ಜೊತೆ ಸ್ನೇಹಿತರು ಸಂಭ್ರಮಿಸಿದ್ರು. ಪೊಲೀಸರ ಖಡಕ್ ಸೂಚನೆ ಬೆನ್ನಲ್ಲೇ ರಸ್ತೆಗಿಳಿದು ಸಂಭ್ರಮಿಸಿದ ಕ್ರಿಕೆಟ್ ಅಭಿಮಾನಿಗಳು ಬೈಕ್ ಮತ್ತು ಕಾರ್ಗಳಲ್ಲೇ ಆರ್ಸಿಬಿ ಗೆಲುವನ್ನು ಆಚರಿಸಿದ್ರು. ಕೋಲಾರ ಜಿಲ್ಲೆ ಮಾಲೂರು ಹೋಂಡಾ ಕ್ರೀಡಾಂಗಣದಲ್ಲಿ ಐಪಿಎಲ್ ಫೈನಲ್ ಮ್ಯಾಚ್ ನೋಡಲು ವ್ಯವಸ್ಥೆ ಮಾಡಲಾಗಿತ್ತು. ಸುಮಾರು 10,000ಕ್ಕೂ ಹೆಚ್ಚು ಜನ ಮ್ಯಾಚ್ ವೀಕ್ಷಿಸಿದ್ರು. ಈ ವೇಳೆ ಆರ್ಸಿಬಿ ವಿನ್ನಿಂಗ್ ಶಾಟ್ ಹೊಡಿತಿದ್ದಂತೆ ಆಕಾಶದತ್ತ ಪಟಾಕಿಗಳನ್ನ ಚಿಮ್ಮಿದ್ರು. ಗದಗ ನಗರದಲ್ಲಿ ಮುಗಿಲು ಮುಟ್ಟಿದ ಆರ್ಸಿಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು. ಮುಳಗುಂದ ನಾಕಾದಲ್ಲಿ ಪಟಾಕಿ ಸಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಆರ್ಸಿಬಿ ಆರ್ಸಿಬಿ ಅಂತ ಘೋಷಣೆ ಕೂಗಿದ್ರು. ರಾಯಚೂರು ನಗರದಲ್ಲಿ ನಾಡಧ್ವಜ ಹಿಡಿದು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಪಟಾಕಿ ಸಿಡಿಸಿ ಆರ್ಸಿಬಿ ಪರ ಘೋಷಣೆ ಕೂಗಿ ಸಂಭ್ರಮಿಸಿದ್ರು. ಕಡಲ ನಗರಿ ಕಾರವಾರದ ಪ್ರಮುಖ ರಸ್ತೆಯಲ್ಲಿ ಕಪ್ ಹಿಡಿದು ಅಭಿಮಾನಿಗಳು ಮೆರವಣಿಗೆ ಮಾಡಿದ್ರು. 100 ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಹೇಮ್ದಾ ನಾಯ್ಕ ವೃತ್ತದಲ್ಲಿ ಕುಣಿದು ಕುಪ್ಪಳಿಸಿದ್ರು. ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಅಭಿಮಾನಿಗಳು ಕೇಕ್ ಕತ್ತರಿಸಿ ಆರ್ಸಿಬಿ ಪರ ಘೋಷಣೆಗಳನ್ನ ಕೂಗಿ ಸಂಭ್ರಮಿಸಿದ್ರು. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಸಾವಿರಾರು ಅಭಿಮಾನಿಗಳು ಸಂಭ್ರಮಾಚರಣೆಯಲ್ಲಿ ಜಮಾಯಿಸಿದ್ರು. ಹೀಗಾಗಿ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ರು. ಕೊಪ್ಪಳ ತಾಲೂಕು ಕ್ರೀಡಾಂಗಣದಲ್ಲಿ ಆರ್ಸಿಬಿಗೆ ಜೈಕಾರ ಹಾಕಿ ಪಟಾಕಿ ಸಿಡಿಸಿದ್ರು. ಅಭಿಮಾನಿಗಳ ಈ ಸಂಭ್ರಮಾಚರಣೆಯಲ್ಲಿ ಸಂಸದ ರಾಜಶೇಖರ ಹಿಟ್ನಾಳ್ ಸಹ ಭಾಗಿಯಾಗಿದ್ರು. ಇನ್ನೊಂದೆಡೆ ಅಶೋಕ ವೃತ್ತದಲ್ಲಿ ಬೈಕ್ ರ್ಯಾಲಿ ನಡೆಸಿದ್ರು. ದಾವಣಗೆರೆ ನಗರದ ಎವಿಕೆ ರಸ್ತೆ ಬಿಎಸ್ಸಿ ಬಳಿ ಓಪನ್ ಏರ್ ಸ್ಕ್ರೀನ್ ಮೂಲಕ ಫೈನಲ್ ಮ್ಯಾಚ್ ವೀಕ್ಷಿಸಿದ್ರು. ವಿರಾಟ್ ಕೊಹ್ಲಿ ಆರ್ಭಟಕ್ಕೆ ಶಿಳ್ಳೆ ಚಪ್ಪಾಳೆ ಹೊಡೆದು ಕೇಕ್ ಕತ್ತರಿಸಿ ಅಭಿಮಾನಿಗಳು ಸಡಗರದಲ್ಲಿದ್ರು. ಕಾಫಿನಾಡು ಚಿಕ್ಕಮಗಳೂರಿನ ಆಜಾದ್ ಪಾರ್ಕ್ನಲ್ಲಿ ಸೇರಿರುವ 100 ಅಭಿಮಾನಿಗಳು ಕುಣಿದು ಕುಪ್ಪಳಿಸಿದ್ರು. ಎಲ್ಇಡಿ ಸ್ಕ್ರೀನ್ ಮೂಲಕ ಮ್ಯಾಚ್ ವೀಕ್ಷಿಸ್ತಾ ಇದ್ದವರು ಕೊಹ್ಲಿ ಗೆಲುವಿನ ರನ್ ಬಾರಿಸ್ತಾ ಇದ್ದಂತೆಯೇ ಸಂಭ್ರಮಿಸಿದ್ರು. ಕೋಟೆನಾಡು ಚಿತ್ರದುರ್ಗದಲ್ಲಿ ವಿರಾಟ್ ಕೊಹ್ಲಿ ಕಪ್ ಹಿಡಿದ ಚಿತ್ರ ಪ್ರದರ್ಶಿಸಿ ಸಂಭ್ರಮಿಸಿದ್ದಾರೆ. ಗಾಂಧಿ ವೃತ್ತದಲ್ಲಿ ತಡರಾತ್ರಿವರೆಗೆ ಅಭಿಮಾನಿಗಳು ಜಮಾಯಿಸಿದ್ರು. ಖುಷಿಯಿಂದ ಬೈಕ್ ಕಾರ್ಗಳಲ್ಲಿ ಆಗಮಿಸಿ ಕುಣಿದು ಕುಪ್ಪಳಿಸಿದ್ರು. ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬ್ಯೂರೋ ರಿಪೋರ್ಟ್, ಟಿವಿ9.